ಎಲ್ಲ ಅಭಿವೃದ್ಧಿ ಕಾರ್ಯಗಳು ಎಲ್ಲರೂ ಶಾಂತವಾಗದಾರ, ಯಾವ ಕಾಂಟ್ರವರ್ಸಿ ಇಲ್ಲ. ಬಡ್ಜೆಟ್ಟು ಈಗ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ. ಫೆಬ್ರವರಿಯಿಂದ CM ಎಲ್ಲರೂ ಈಗ ಮೀಟಿಂಗ್ಗಳು ಮಾಡಿ ಇಲಾಖೆ ಒಯ್ದು ಫೆಬ್ರವರಿಗೆ ಗೊತ್ತಾಗ್ತದೆ. ಈಗ ನೀರಾವರಿಗೆ ಜಾಸ್ತಿ ಒತ್ತು ಕೊಟ್ಟವಿ. ನೀರಾವರಿಗೆ ಹೆಚ್ಚು ಇದು. ಈಗ ಯಾವುದೋ ಹರಿಹರ ತಾಲೂಕಿನಲ್ಲಿ ಬೈರಂಪಾದ ಅದು ಒಂದು ಭಾಳ, ಆ ಭಾಗಕ್ಕೆ ಭಾಳ ಬೇಕು. ಮತ್ತು ಟೇಲ್ ಲ್ಯಾಂಡಿಂಗ್ ನೀರು ಏನು ಮುಟ್ಟಬೇಕು ಅನ್ನೋದ್ರ ಬಗ್ಗೆ ಅಲ್ಲ ಆಗೈತಿ. ಇದು ಆಮೇಲೆ ಅದು ಬೈರಂಪಾದದ್ದು DPR ಆಗೈತಿ. DPRಗೆ ಫಂಡ್ಸ್ ಬೇಕಾಗಿತ್ತು, ಅದನ್ನು ರಿಲೀಸ್ ಮಾಡಿ DPR ಎಲ್ಲ ರೆಡಿ ಮಾಡಿ ಈಗ ನೆಕ್ಸ್ಟ್ ಮೀಟಿಂಗ್ನಾಗ ಅದನ್ನು ಅಪ್ರೂವ್ ಮಾಡಿದರೆ, ಆಮೇಲೆ ಇದು 23 ಕೆರೆದು ಏನಿತ್ತಲ್ಲ ಅದ್ರದ್ದು ಕ್ಯಾಶ್ ಟರ್ನಿಗೆ 22 ಕೆರೆದು ಅದು ಕ್ಯಾಶ್ ಟರ್ನಿಗೆ ಪೈಪ್ ಅಗಲೆಲ್ಲ ಹೊಡ್ಕೊಂಡು ಹೋಗ್ತಾ ಇತ್ತಲ್ಲ, ಹಂಗಾಗಿ ಸ್ಟಾರ್ಟಿಂಗು ಎಡ್ ಎಲ್ಲೈತೋ ಅಲ್ಲಿ ಕ್ಯಾಶ್ ಟರ್ನ್ ಪೈಪ್ ಹಾಕ್ಬೇಕು ಅಂತಂದು ಅದನ್ನು ಈಗ ಟೆಂಡರ್ ಕರೆದ, ಅದು ಸ್ಯಾಂಕ್ಷನ್ ಆಗೈತಿ, ಟೆಂಡ್ರೂ ಕರೆದವಿ. ಅದಾದರೆ ನಮಗೆ ಹರಿಹರ ದಾವಣಗೆರೆ ತಾಲೂಕಿನಾಗ ಸಾಕಷ್ಟು ಕೆರೆಗಳು ಈಗೆಲ್ಲ ತುಂಬ್ತದವು. ಇನ್ನೂ ಹೆಚ್ಚಿನ ರೀತಿಯಿಂದ ಅದು ಜಲ್ದಿ ತುಂಬ್ತದೆ, ಡ್ಯಾಮೇಜಸ್ ಕಡಿಮೆ ಆಗ್ತದೆ. ಹೊಸ ಪ್ರಸ್ತಾವನೆ ಯೋಚನೆ ಮಾಡ್ತದನಪ್ಪ, ಇನ್ನೂ ಯಾವ ಸಿಕ್ಕಿಲ್ಲ ನೋಡಿ. ಒಳ್ಳೆ ಸ್ಕೀಮ್ಗಳು, ಒಳ್ಳೆ ಪ್ರಾಜೆಕ್ಟ್ಗಳು ತರಬೇಕು. ಒಳ್ಳೊಳ್ಳೆ ಪ್ರಾಜೆಕ್ಟ್ ತಂದು ಈಗ ನೀವು ಸಜೆಷನ್ ಮಾಡಿರಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತೈತಿ, ಹಿಂಗೆ ಮಾಡಿದ್ರೆ ಮಾಡ್ಬೋದು ಅಂತಂದು. ಎಷ್ಟು ಬೇಕು ಕೇಳ್ಕೊಡಿಸ್, ಅದು ಯೂಟ್ಲೈಸ್ ಸರಿಯಾಗಿ ಮಾಡ್ತಾಯಿಲ್ಲ. ಈಗ ಅದು ದೊಡ್ಡಬಳ್ಳಾಪುರ, ಇದು ಕೋಲಾರ, ಆ ಸೈಡ್ ತಗೊಂತದಾರೆ. ನಮ್ಮ ಕಡೆಗೆ ನಾನು ಹೇಳೇನೆ, ಅದು ಮ್ಯಾಂಗೋ ಬನಾನಾಗ ಅವು ಸಾಕಷ್ಟು ಅದಾವು, ಸ್ಕೀಮ್ ಅದಾವು, ಅವ್ರಿಗೆ ಸಬ್ಸಿಡಿನೇ ಐತೆ, ಅದು ಬರ್ತೈತೆ, ಅದೇನಂತ ಪ್ರಾಬ್ಲಮ್ ಇಲ್ಲ. ಅಲ್ಲಪ್ಪ, ಅದನ್ನು ವ್ಯಾಪಾರಸ್ಥರಿಗೆಲ್ಲ ಹೇಳಿ, ಅವ್ರಿಗೆ ಹೇಳಿ ಎಲ್ಲರಿಗೂ ಮಾತಾಡಿ ಅದು ನಾವು ಕೊಡೋ ವ್ಯವಸ್ಥೆನೂ ಮಾಡ್ತೇವೆ, ಅದಕ್ಕೇನಿದಿಲ್ಲ. ಬಟ್ ಇನ್ನು ಅದು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅದು ಬೇಕೇ ಬೇಕು, ಕಂಪಲ್ಸರಿ ಯಾವುದಪ್ಪ. ಈಗ ಸಂಸ್ಕರಣಾ ಘಟಕ ಈಗ ನಮ್ಮಲ್ಲಿ ಕಾರ್ಗಿಲ್ ಇದೆ, ಹರಿಹರ ತಾಲೂಕು. ಅದೇ ಕಾರ್ಗಿಲ್ ಇತ್ತು, ಈಗ ಇದೆ, ಈಗ ನಡೀತಾ ಇದೆ ಇನ್ನೂ, ಬಟ್ ಅಂಡರ್ ಲಾಸ್ನಾಗ ಐತಂಥದ್ದು. ರಿದ್ದಿ ಸಿದ್ದಿ ಸಾಧನ ಈಗ ಅದು ರಿದ್ದಿ ಸಿದ್ದಿ ಏನೋ ಟೇಕ್ ಓವರ್ ಮಾಡ್ಯಾರಂತೆ. ಟೇಕ್ ಓವರ್ ಮಾಡ್ಯಾರ ಅಂದ್ರೆ ಮೋಸ್ಟ್ಲಿ ಅವರು ರಿದ್ದಿ ಸಿದ್ದಿ ಚೆನ್ನಾಗಿ ನಡೀತಾ ಇತ್ತು. ಈಗ ಮತ್ತೆ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ, ನಾವು ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಒಂದು 200 ಕೋಟಿ ರೂಪಾಯಿ ಅಂದಾಜಿನಲ್ಲಿ 33 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಏನು ಪರೀಕ್ಷಾಂಗ ವಿಭಾಗಕ್ಕೆ 33 ಕೋಟಿ, ಜನರಲ್ ಹಾಸ್ಪಿಟ್ಲಿಗೆ ಮಂಜೂರಾಗೈತೆ ಅದು 33 ಕೋಟಿ. ಮತ್ತು ಅದೇ ರೀತಿ ಚಿಕ್ಕಟೇರಿ ಹಾಸ್ಪಿಟ್ಲಿಗೆ ಒಂದು 200 ಬೆಡ್ ಹಾಸ್ಪಿಟ್ಲ್ ಮಾಡಬೇಕು ಅಂತ ಹಿಂದೆಯೇ ಸ್ಯಾಂಕ್ಷನ್ ಆಗಿತ್ತು. ಅದು ಇನ್ನೊಂದು ಸತಿ ಕ್ಯಾಬಿನೆಟಿಗೆ ಬರಬೇಕು. ಕ್ಯಾಬಿನೆಟಿಗೆ ಬಂತಪ್ಪ ಅಂದರೆ ಅದು ಒಂದು ಕೆಲಸ, ಯಾಕಂದರೆ ಹಳೆ ಬಿಲ್ಡಿಂಗ್ ಭಾಳ ಹಾಳಾಗಿತ್ತು. ಹಂಗಾಗಿ ಹೊಸದಾಗೆ ಬಿಲ್ಡಿಂಗ್ ಕಟ್ರಪ್ಪ, ಹಳೇದು ರಿಪೇರಿ ಮಾಡೋಕ್ಕೆ ಸಾಕಷ್ಟು ಅನುದಾನ ಬೇಕು, ದುಡ್ಡು ಬೇಕು. ಅದ್ರ ಬದಲು ಹೊಸದಾಗೆ ಬಿಲ್ಡಿಂಗ್ ಕಟ್ಬಿಡೋಣ ಅಂತ ಒಂದು ಪ್ಲ್ಯಾನು ಮಾಡಿಸಿದ್ರು, ಚೆನ್ನಾಗಿ ಮಾಡ್ಯಾರ. ಅದ್ರ ಪ್ರಕಾರ ಆದರೆ ಅದೊಂದು 200 ಬೆಡ್ ಹೊಸ ಹಾಸ್ಪಿಟ್ಲ್, ಅದಕ್ಕೊಂದು 175 crores ಅಂದಾಜಿನಾಗ ದುಡ್ಡಲ್ಲೇ ಸ್ಯಾಂಕ್ಷನ್ ಆಗಿಬಿಟ್ಟೈತಿ. ಇನ್ನೊಂದು ಸತಿ ಅದು ಕ್ಯಾಬಿನೆಟ್ಗೆ ಹೋಗಿ ಜನರಲ್ಲಾಗಿ ಅಪ್ರೂವಲ್ ಆಗಿ ಬರ್ಬೇಕು, ಫಾರ್ಮಾಲಿಟೀಸ್. ಏನಪ್ಪ ಎಲ್ಲಿ ಅದೇನಾಗಿದೆ ಅಂತಂದ್ರೆ ರಾತ್ರಿ ಅಡ್ಮಿಟ್ ಆದ್ರೆ ಹಳೆ ಹಾಸ್ಪಿಟ್ಲಿಗೆ ಬರ್ಬೇಕು, ನಡ್ಕೊಂಡು ಬರ್ಬೇಕು.
ಹೆಣ್ಮಕ್ಳೆಲ್ಲ ಬಂದ್ರೆ ಚೈನೀಸ್ ಕಪ್ಪಿಗಳು ಇಲ್ಲೇ ಇದ್ರಲ್ಲ ಇವರು ಸೂಪ್ರಿಡೆಂಟ್ ಮಾತಾಡ್ತಂತೇನೆ ಸೂಪ್ರಿಡೆಂಟಿಗೆ ಮಾತಾಡ್ತಾರೆ. ನಿಮ್ಮ ತಮ್ಮಗೆ ಹೇಳ್ಬೇಕು ಬಸವಂತಗಪ್ಪ ಆಗ್ಲಪ್ಪ ಅಲ್ಲ ನಮ್ಮ ಶಾಸಕರಪ್ಪ ಹಂಗೆಲ್ಲ ಮಾತಾಡ್ತಾರೆ. ಈಗ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿಗೆ ಸ್ಯಾಂಕ್ಷನ್ ಮಾಡ್ತಿದಾರ. ಟೆಂಡ್ರು ಆಗೈತಿ. ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಸಿಟಿ ಐತಿ, MRI ಒಂದು ಮಾಡಿಸಿದ್ರೆ ಅದು ಒಂದು ಪ್ಲಸ್ ಡಯಾಲಿಸಿಸ್. ಈಗ ಡಯಾಲಿಸಿಸ್ ನಮ್ಮಲ್ಲೇ ಈಗ ಬಾಪೂಜಿನಲ್ಲಿ ಫ್ರೀಯಾಗಿ ಮಾಡ್ತಿದಾರೆ. ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಕ್ಕಿಂತ ಚೀಪೇ ಅದು ನಾನು ಕೇಳಿದರೆ. ಗೌರ್ಮೆಂಟ್ ಹಾಸ್ಪಿಟ್ಲಾಗ ಏನು ತಗೊಂತಾರೆ ಚಾರ್ಜಸ್ ಐತಲ್ಲ, ಈಗ ಇಲ್ಲಿ ಫ್ರೀಯಾಗೇ ಮಾಡ್ತಿದಾರೆ. ಬಟ್ ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಡಯಾಲಿಸಿಸ್ ಲೋಡ್ ಕಮ್ಮಿನೇ. ಎಲ್ಲ ತಾಲೂಕಾ ಸೆಂಟ್ರಲ್ಲಿ ಡಯಾಲಿಸಿಸ್ ಇದೆ, ಅದು ಯೂಸ್ ಆಗ್ತಾ ಇಲ್ಲ. ಇಲ್ಲಿ ನಿಂತ್ಬಿಟ್ಟಿದ್ದಾವಲ್ಲ, ಯಾಕೆಂದರೆ ಟೆಕ್ನಿಷಿಯನ್ ಇಲ್ಲ, ಆಮೇಲೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಅಂತೇಳಿ ಅದಕ್ಕೆ ರೀಜನರೇಟ್ ಮಾಡೋದಕ್ಕೆ ಅವಕಾಶ ಮಾಡಿದೆ. ತಾಲೂಕಾ ಹೆಡ್ ಕ್ವಾರ್ಟರ್ಗಳಲ್ಲಿ ಅಲ್ಲ, ಈಗ ಟೆಕ್ನಿಷಿಯನ್ದೇ ಪ್ರಾಬ್ಲಮ್ಮು. ಎಲೆಕ್ಟ್ರಿಕಲ್ ಆಗಲಿ ವಾಟರ್ ಟ್ರೀಟ್ಮೆಂಟ್ ಒಂದು ಇಂಪಾರ್ಟೆಂಟ್. ಅದರಲ್ಲಿ ಅವೆರಡು ಸರಿ ಇದ್ದರೆ ಈ ಟೆಕ್ನಿಷಿಯನ್ಸ್ನ ನಾವು ಲಾಸ್ಟ್ ಟೈಮ್ ಡೆಪ್ಯೂಟ್ ಮಾಡಿದ್ವಿ. ಹಂಗೆ ಯಾವಾರ ಇದ್ರೆ ಹೇಳಪ್ಪ, ನಾನು ಹಾಕ್ಸ್ಕೊಡ್ತೇನೆ. ಯಾವ ತಾಲೂಕ್ನಾಗ ಅದಾವ ಕೇಳು. ಜಗಳೂರಲ್ಲಿ 2 ಮಿಷನ್ ಇದೆ ಸರ್. ಇಲ್ಲ, ನಾವು ಜಗಳೂರ್ದು ಏನಾಗೈತೆ ರೀ, ಇದ್ರದ್ದು ಡಯಾಲಿಸಿಸ್ದು ಅಲ್ಲಿ ನಡೀತಾ ಸರ್. ಅದನ್ನ ಒಂದ್ಸತಿ ವೆರಿಫೈ ಮಾಡಿ ನನಗೆ ಹೇಳ್ರಿ. ಹಂಗೇನಾರ ಇದ್ರೆ ನಾನು ಹಾಕ್ಸ್ಕೊಡ್ತಂಬ, ಇಲ್ಲಿಂದ ಡೆಪ್ಯುಟೇಷನ್ ಮಾಡಿ ನಾನು ಡೆಪ್ಯುಟೇಷನ್ ಮಾಡಿಸ್ಕೊಡ್ತೇನೆ. ಏನಿದಾವೆ ಟೆಕ್ನಿಷಿಯನ್ಸ್ ಇಲ್ಲ ಅಂತ ಲಾಸ್ಟ್ ಮೀಟಿಂಗಲ್ಲಿ ಮಾತಾಡಿದ್ವಿ. ಆಮೇಲೆ ಮೊನ್ನೆ KDP ಏನು ಹೇಳಿಲ್ಲ ಅಲ್ಲಪ್ಪ, ಅವು ಶಾಸಕರು ಹೇಳ್ಬೇಕಲ್ಲ, ಅವತ್ತೇನು ಹೇಳಿಲ್ಲ ಕೇಳಂತ. ಅವ್ರು ಬಂದಿರಲಿಲ್ಲ ಅವತ್ತು. ಅಲ್ಲೆಲ್ಲ ಹರಿಹರ ಹೇಳ್ತಾರಪ್ಪ, ಕೇಳ್ತಂತೀನಿ, ಕೇಳಿ ಹೇಳ್ತಾನೆ. ಕ್ಷೇತ್ರದಿಂದ ತುರ್ತು ಚಿಕಿತ್ಸಾ ಘಟಕ ಸಮಸ್ಯೆ ಇದೆ ಅಲ್ಲಿ. ಏನಪ್ಪ ದಕ್ಷಿಣ ಕ್ಷೇತ್ರದ ಸಾರ್ವಜನಿಕರಿಗೆ ತುರ್ತು ಚಿಕಿತ್ಸಾ ಘಟಕ ಇಲ್ಲದೆ ರಸ್ತೆಗಳಲ್ಲಿ ಸಾವು ನೋವುಗಳು ಅನುಭವಿಸ್ತಾ ಇದ್ದಾವೆ. ಅದು ಇಲ್ಲಿಗೆ ಬರಬೇಕು, ಬಾಪೂಜಿಗೆ ಬರಬೇಕಿಲ್ಲ, ಹೈಟೆಕ್ಗೆ ಹೋಗಬೇಕು. ಇಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಆಸ್ಪತ್ರೆ ಒಂದು ಇದೆಯಲ್ಲ, ಅಲ್ಲಿ ಏನಾದರೂ ಎಮರ್ಜೆನ್ಸಿ ಒಂದು ತುರ್ತು ಚಿಕಿತ್ಸಾ ಕೇಂದ್ರ ಉದ್ಘಾಟನೆ ಮಾಡಿ. ಅಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲಿದು ಸ್ಟಾರ್ಟ್ ಆಗಿದೆ. ಅದು 400 ಬೆಡ್ನಾಗ 200 ಬೆಡ್ಡು ಗೌರ್ಮೆಂಟ್ ಆ್ಯಂಡ್ ಬಾಪೂಜಿ ಜಾಯಿಂಟ್ ವೆಂಚರಾಗಿ ಮಾಡಬೇಕು ಅಂತಂದು ಪ್ರಪೋಸಲ್ ಕೊಟ್ಟಾರೆ. ಅದು ಆಯ್ತಪ್ಪ ಅಂದ್ಬಿಟ್ರೆ ಈ ಭಾಳ ಅನುಕೂಲ ಆಕತ್ತೆ ಆ ಭಾಗಕ್ಕೆ. ಇಲ್ಲಿ ಹಳೆ ಆಸ್ಪತ್ರೆಗೆ ಹೋಗೋದೈತಲ್ಲ, ಹಳೆ ಆಸ್ಪತ್ರೆಗೆ ಹೋಗೋದ್ರೆ ಅಲ್ಲಿ ಎಮರ್ಜೆನ್ಸಿ ಇಲ್ಲ, ಇಲ್ಲೇ ಆದ್ರೆ ಆಗ್ತತಿ. ಇಲ್ಲಿ 200 ಬೆಡ್ ಸ್ಟಾರ್ಟ್ ಮಾಡೋಣ ಅಂತಂದು ಒಂದು ಪ್ರಪೋಸಲ್ ಕೊಟ್ಟೇವಿ. ಅದು ಜಲ್ದಿ ಕ್ಲಿಯರಾಗಿ ಬಂತಪ್ಪ ಅಂದ್ಬಿಟ್ರೆ ಇಮಿಡಿಯೇಟಾಗಿ ಅದು ಸ್ಟಾರ್ಟ್ ಆಗತ್ತೆ. ಅದು ಹೆಚ್ಚು ಕಡಿಮೆ ಅಲ್ಲಿ 400 ಬೆಡ್ ಸ್ಟಾರ್ಟ್ ಆಗ್ತದೆ. ಇಲ್ಲಪ್ಪ, ಈಗ ಟ್ರಾಮಾ ಕೇರು, ನಿಮ್ಮದು ಬರ್ಂಟ್ ವಾರ್ಡು, ICU ಎಲ್ಲವೂ ಈ 200 ಬೆಡ್ನಾಗ ಹೊಸದಾಗಿ ಬರ್ತೈತೆ. ಆಮೇಲೆ ನಿಮ್ಮದು ಯಾವುದು ಮಾರ್ಚುರಿ ಇವೆಲ್ಲವೂ ಭಾಳ ಚೆನ್ನಾಗಿ ಮಾಡ್ಸೇನಿ, ಸಿಸ್ಟಮ್ಯಾಟಿಕ್ಕಾಗಿ ಮಾಡೀನಿ. ಆಮೇಲೆ ಎಲ್ಲ ನೀವು ಐಫೈನಾಗೆ ಮಾಡೀವಿ. ಅದೊಂದು ಆತಪ್ಪ ಅಂದ್ರೆ ಪ್ಲಾನ್ ಅಪ್ರೂವಲ್ ಆಗಿ ಬಂತಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ನಾನು ಅಟೆಂಡ್ ಮಾಡ್ತೀನಿ. ಮಹಿಳಾ ಮತ್ತು ಮಕ್ಕಳ ಸ್ಟಾಫ್ ಅದಾರಪ್ಪ, ಸ್ಟಾಫ್ ಇಲ್ಲ ಅಂದರೆ ಇಲ್ಲಿಂದ ಡೆಪ್ಯುಟೇಷನಾರ ಕೊಡಿಸ್ತಂಬ. ನಾನು ನೀನು ಯಾವತ್ತು ಹೋಗಿದ್ದಿ ನನಗೆ ಅದನ್ನ ಹೇಳು. ಇಲ್ಲ, ಈಗ ನಾನು ಹೇಳ್ತಂಬ, ವಿಚಾರಿಸಿ ಹೇಳ್ತೇನೆ, ಮಾಡಿಸ್ತೀನಿ. ಈಗ ಎಲ್ಲ ಡಿಸ್ಟ್ರಿಕ್ಟ್ನಾಗ ಮಾಡಬೇಕು ಅಂತ ಇದೆ ಅಮ್ಮ, ಎಲ್ಲ ಡಿಸ್ಟ್ರಿಕ್ಟ್ನಾಗ ಮಾಡಬೇಕು ವೈದ್ಯಕೀಯ ಕಾಲೇಜ್ ಅಂತ. ಇಲ್ಲಿ ಟ್ರಾಮಾ ಕೇರ್ ಸೆಂಟ್ರ್ ಓಪನ್ ಆಗಿದೆ ಸರ್, ವರ್ಕ್ ಆಗ್ತಾಯಿತ್ತಂತ ವರ್ಕು. ಟ್ರಾಮಾ ಕೇರು ವರ್ಕ್ ಆಗ್ತೈತಿ ಎಕ್ಸೆಪ್ಟ್ MRI ಈಗ ಅಲಾಟ್ ಆಗಿದ್ರೆ ಅದು ಒಂದು ರೆಡಿ ಆಗ್ತೈತಿ. HK ಪಾಟೀಲ್ ಕಮಿಟಿದು ಎಲ್ಲಿವರೆಗೂ ಬರ್ತದೆ ಸರ್? ಯಾವುದು? ಅದೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಿಕವರಿ. ಅದೊಂದು ರಿಟೈರ್ಡ್ ಜಡ್ಜು ಇದನ್ನು ಮಾಡಿದ್ದೀರಿ, ಮಾಡಿ ಅವರು ಎನ್ಕ್ವೈರಿ ಮಾಡ್ತಿದಾರ.
850 ಕೋಟಿ ರೂಪಾಯಿ ಏನೋ ಲಾಸ್ ಆಗಿದೆ ಅಂತೇಳಿ ಎಚ್ ಕೆ ಪಾಟೀಲ್ ರಿಪೋರ್ಟ್ ಹಾಕಿದ್ರು. ಯಾವುದು ಸರ್ಕಾರಕ್ಕೆ ರಾಜ್ಯಸಭಾ ಅದೇಪ್ಪ ಹಿಂದಿನ ಸರ್ಕಾರ ಇದ್ದಾಗ ಏನೇನಾಗಿತ್ತು ಲಾಸು ಅದ್ರ ಬಗ್ಗೆ ಆಮ್ಯಾಗ ಅವು ಏನು ಕೇಸಸ್ಗಳಿದ್ವಲ್ಲ ಅವನ್ನೆಲ್ಲ ಒಂದು ಸತಿ ರಿವ್ಯೂ ಮಾಡಿ ಏನು ಜುನೇನಿಟಿ ನೋಡಿ ಅದ್ರ ಬಗ್ಗೆ ಡಿಸಿಷನ್ ತಗೋಬೇಕು ಅಂತ ಒಂದು ಕಮಿಟಿನೇ ಕಾನ್ಸ್ಟಿಟ್ಯೂಟ್ ಮಾಡಿ ಒಂದು ಜಡ್ಜು ಹೈಕೋರ್ಟ್ ಜಡ್ಜ್ ರಿಟೈರ್ಡ್ ಜಡ್ಜ್ ಮುಖಾಂತರ ಒಂದು ಎನ್ಕ್ವೈರಿನೂ ಮಾಡಿಸ್ತಿದ್ದಾರೆ. ನೆಕ್ಸ್ಟ್ ಹೇಳ್ರಿ ಮತ್ತೆ ಅಷ್ಟೇನಾ? ನೀನು ಹೇಳ್ಬೇಕಪ್ಪ ಏನಾಯ್ತು ನಿಮ್ಮ ಅಸೋಸಿಯೇಷನ್ ಎಳ್ದೂ ಹೇಳಿ ನಿಮ್ಮ ಕ್ಷೇಮ ಸಮಾಚಾರ. ಅಲ್ಲಪ್ಪ ನಿನ್ನೆ ಫಂಕ್ಷನ್ ಇತ್ತಲ್ಲ, ಯಾಕೆ ನಿಮ್ದಲ್ಲ ಅದು ಚಂದ್ರಪ್ಪ ಅವರು ಬೇರೆ. ಹ್ಞೂ ನಿಮ್ದಲ್ಲೇನದು? ಅವರು ನಮ್ಮ ಹತ್ರ ಸದಸ್ಯರಾಗಿದ್ದಾರೆ ಸರ್. ಹ್ಞೂ ಇವ್ರು ವರ್ಕ್ನಲ್ಲ ಆಫೀಸ್ ಪಕ್ಕದಲ್ಲಿರೋಂಥ ಹಳೆ ಬಿಲ್ಡಿಂಗ್ ಸ್ಪೆಷಲ್ ಮಾಡಿಬಿಟ್ರೆ ಅನುಕೂಲ ಆಗುತ್ತೆ ಸರ್. ನಮ್ಮ ಪತ್ರಕರ್ತರ ಮನವಿಗೆ ನೀವು ಪಂಚಾಯತ್ ಅಂದ್ರೆ ಬೇರೆ ಹೆಂಗ್ ಸರ್ ಅವರು ಏನೋ ಒಂದಿನ ಹಾಕ್ಬೋದು 10 ವರ್ಷದಿಂದ ಕೇಳ್ತಾರೆ. ಎಲ್ಲರಿಗೂ ಸೈಟ್ ಕೊಟ್ಟೇವೆ, ಮನೆ ಕೊಟ್ಟೇವೆ. ಪ್ರೆಸ್ ಕ್ಲಬ್ ಇದು ಬಿಲ್ಡಿಂಗ್ ಕಟ್ಟಕ್ಕೆ ಕನ್ಸೆಷನ್ ರೇಟ್ನಾಗ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟೇವೆ. ಮತ್ತೆ ನಾವು ಕೇಳಿ ಹೆಲ್ತ್ ಕಾರ್ಡ್ ಕೊಟ್ಟೈತಿ ಸರ್ ಇವ್ರಿಗೆ ಒಂದಿನ ಹಾಕ್ಬೋದು ಮತ್ತು ನಮ್ಮ ಕಮ್ಮಿ ಬರೀತೀರಪ್ಪ. ಸರ್ ನಿನ್ನೆ ನಾವೆಲ್ಲ ಕ್ಲಾಸ್ ತಗೊಂಡಿದ್ದೇವೆ. ಕ್ಲಾಸ್ ಯಾವಾಗ ತಗೊಳ್ತೀರಿ ಏನಾರ ಹೇಳ್ದಾಗ? ಆಮೇಲೆ ನಮ್ಮ ದಾವಣಗೆರೆಯವರು ಇಬ್ಬರಿಗೆ ಅಂದ್ರೆ ಸ್ಟೂಡೆಂಟ್ಸ್, ಒಬ್ಬರು ಅಲುಮ್ನೈ ಯಾರು ನಮ್ಮ ಸುರೇಶ್ ಅನಗವಾಡಿ ಅವರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಅವರಿಗೂ ನಾವು ಇವತ್ತೆಲ್ಲರೂ ಸೇರಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮತ್ತು ಇನ್ನೊಬ್ಬರು ನಮ್ಮ ದಾವಣಗೆರೆಯಲ್ಲೇ ಓದ್ದವರು, ಯಾರು ಅವ್ರ ಹೆಸರು ಏನೇ, ಇನ್ನೊಬ್ಬರ ಹೆಸರು, ಅವರಿಗೂ ಪದ್ಮ ಅವಾರ್ಡ್ ಬಂದಿದೆ. ತಮಿಳ್ನಾಡಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ತಮಿಳ್ನಾಡಿನಾಗ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್, ಸ್ಟಡಿಡ್ ಇನ್ ದಾವಣಗೆರೆ. ಅಲ್ಲ ಹೆಸರಪ್ಪ ಮೇಡಮ್ ಕೇಳು, ಆಗಲೇ ಹೇಳಿದ್ರು ಮರ್ತೇನೆ. ಅವರು ರಿಟೈರ್ಡ್ ಆಗ್ಯಾರ, ತಮಿಳ್ನಾಡು ಗೌರ್ಮೆಂಟ್ ಹಾಸ್ಪಿಟಲ್ ರಿಟೈರ್ಡ್ ಆಗಿ ನಾವು ಈಸ್ ಇನ್ ಅಪೋಲೋ. ಅವ್ರಿಗೊಬ್ರಿಗೆ ಸಿಕ್ಕತಿ ಅಂದ್ರೆ ಹೆಚ್ಚು ಕಡಿಮೆ ದಾವಣಗೆರೆಗೆ ಓದ್ದವ್ರು ಇಬ್ಬರಿಗೆ. ಅದು ಹೆಸರು ಪಳನಿ ಸ್ವಾಮಿ ಕರೆಕ್ಟಾಗಿ ನೋಡ್ರಿ. ಪದ್ಮಶ್ರೀ, ಅವ್ರಿಗೆ ಪದ್ಮಶ್ರೀನ ಏನೋ ಅದು ಬಂದಿದೆ. ಪದ್ಮಭೂಷಣ್, ಅದೇ ಡಾಕ್ಟರ್ ಪದ್ಮಭೂಷಣ್. ಮುಂಚೆ ಪದ್ಮಶ್ರೀ ಸಿಕ್ಕಿದೆ ಅವರಿಗೆ, ಸೆಕೆಂಡ್ ಟೈಮ್ ಪದ್ಮಭೂಷಣ್ ಅವ್ರ 10 years ago he's got Padma Shri. 10 years ಬ್ಯಾಕ್ ಪದ್ಮಶ್ರೀ ಸಿಕ್ಕಿತ್ತಂತೆ. ಈಗ ಮಾತಾಡು ಏನೂ ಇಲ್ಲ. ತುಮಕೂರು ರೈಲ್ವೆ ಏನಾಗ್ತದೆ ಮೇಡಮ್? ಏನೋ ಲಾಸ್ಟ್ ಟೈಮ್ ಒಂದು 2-3 1 lakh ಸಮಥಿಂಗ್ ಐತಲ್ಲ, ಅವು ಇದು ಇಂಜೆಕ್ಷನ್ ಅದು ಕಮ್ಮಿನಲ್ಲಿ ಕೊಡಿಸಿದ್ದೆ ನೋಡು, ಕ್ಯಾನ್ಸರ್ದು. ಇದನ್ನು ಕೊಡ್ತಾ ಇದ್ದೀವಿ ಆಲ್ರೆಡಿ. ಇಲ್ಲ ಅವರು ಪ್ರೈವೇಟ್ನಲ್ಲಿ ಭಾಳ ಜಾಸ್ತಿ ಐತಿ. ಆಮೇಲೆ ಅವರು ಮೆಡಿಸಿನ್ ತಗೊಂಬರ್ರಿ ಅಂತಾರಂತೆ, ಅದು 1 lakh ಸಮಥಿಂಗ್ ಏನೋ ಬೀಳ್ತೈತಿ. ಕ್ಯಾನ್ಸರಿಂದ ಹೇಳ್ತಾ ಇದ್ದಾರೆ ಸರ್, ಯಾವುದು ಅಂತ ಕೇಳ್ತಿದ್ದೆ. ಅದೈತೆ ನೋಡಿ, ನಾನು ಲಾಸ್ಟ್ ಟೈಮು ಇವ್ರನ್ನ ಕರೆಸಿದ್ದೆಪ್ಪ, ನಮ್ಮ ಶುಕ್ಲಾ ಡಾಕ್ಟ್ರಾ ಅಥವಾ ಅಲ್ಲ, ವಿಶ್ವರಾಧ್ಯ ಅಲ್ಲ. ಕ್ಯಾನ್ಸರ್ ಕ್ಲಿನಿಕ್? ನಮ್ಮ ಅಲ್ಲಪ್ಪ, ನಮ್ಮ ಇವರು ಅಲ್ಲ, ಸಚಿನ್ ಓಕೆ, ಫಾರ್ಮಸಿ ಫಾರ್ಮಸಿಸ್ಟ್ ಏಕೆ ಇದಾರಲ್ಲ, ಅವ್ರನ್ನ ಕರೆಸಿ ಅವ್ರ ಪಾಪ ಕಂಪ್ನಿಯವ್ರು ಕರ್ಕೊಂಬಂದು ರೀಸನಬಲ್ ಆಗಿ ಮಾಡಿಸಿದ ಸಚಿನ್.
ಅವು ಇದ್ರೆ ಹೇಳು ನಾನು ಮಾಡಿಸ್ಕೊಡ್ತೀನಿ ಅಂಥವ್ರು ಯಾರಾದರೂ ಇದ್ದರೆ ಹೇಳು ಕರ್ಕೊಂಬ ಅದನ್ನಪ್ಪ ಇರ್ಲಿ ಬಿಡು ನೀನು ನಡೀತದೆ ಗಂಟು ಸತಿ ತಗ ಏನಾಗಲ್ಲ ಬಿಡು ಸರ್ ಇನ್ನೊಂದು ಸರ್